ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 6. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 127ನೇ ಪುಟ. ಶೀರ್ಷಿಕೆ ದೀಕ್ಷಾ ಸ್ನಾನದಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಮತ್ತಾಯ 3ನೇ ಅಧ್ಯಾಯ 16 ಮತ್ತು 17ನೇ ವಚನಗಳು. ಜೀವನ ಮತ್ತು ದೈವಿಕತೆಗೆ ಸಂಬಂಧಿಸಿದ ಎಲ್ಲ ವಿಷಯಗಳಲ್ಲಿಯೂ ಯೇಸು ನಮಗೆ ಮಾದರಿಯಾಗಿದ್ದಾನೆ. ಅವನು ಯೋರ್ದನಿನಲ್ಲಿ ದೀಕ್ಷಾ ಸ್ನಾನ ಹೊಂದಿದನು. ಅವನ ಬಳಿಗೆ ಬರುವ ಎಲ್ಲರೂ ಅವನಂತೆಯೇ ದೀಕ್ಷಾ ಸ್ನಾನವನ್ನು ಹೊಂದಬೇಕು. ಪರಲೋಕದ ದೂತರು ಅತೀವ ಆಸಕ್ತಿಯಿಂದ ರಕ್ಷಕನ ದೀಕ್ಷಾ ಸ್ನಾನದ ದೃಶ್ಯವನ್ನು ನೋಡುತ್ತಿದ್ದರು. ಈ ದೃಶ್ಯವನ್ನು ನೋಡುತ್ತಿದ್ದ ಜನರ ಕಣ್ಣುಗಳು ನಿಜವಾಗಲೂ ತೆರೆದಿದ್ದರೆ, ದೇವರ ಮಗನು ಯೋರ್ದಾನ್ ನದಿಯ ದಂಡೆಯಲ್ಲಿ ತಲೆಬಾಗಿದ್ದಾಗ ಅವನ ಸುತ್ತಲೂ ಪರಲೋಕದ ಸೈನ್ಯವನ್ನು ಜನರು ನೋಡಿರುತ್ತಿದ್ದರು. ಮೆಸ್ಸಿಯನು ಯಾರು ಎಂದು ತಿಳಿದುಕೊಳ್ಳಲು ದೇವರು ಸ್ನಾನಿಕನಾದ ಯೋಹಾನನಿಗೆ ಒಂದು ಸಂಕೇತವನ್ನು ವಾಗ್ದಾನ ಮಾಡಿದ್ದನು ಮತ್ತು ಯೇಸು ನೀರಿನಿಂದ ಮೇಲೇಳುತ್ತಿದ್ದಂತೆ ವಾಗ್ದಾನದತ್ತ ಸಂಕೇತವು ದೇವರಿಂದ ಕೊಡಲ್ಪಟ್ಟಿತು. ಆತನು ಆಕಾಶವು ತೆರೆಯಲ್ಪಟ್ಟಿದ್ದನ್ನು ನೋಡಿದನು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ಕ್ರಿಸ್ತನ ತಲೆಯ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬ ಆಕಾಶವಾಣಿಯನ್ನು ಆತನು ಆಲಿಸಿದನು. ಈ ಲೋಕದ ಅತ್ಯಂತ ಪಾಪಿಗಳು, ನಿರ್ಗತಿಕರು, ಅತ್ಯಂತ ತುಳಿತಕ್ಕೊಳಗಾದವರು ಮತ್ತು ತಿರಸ್ಕಾರಕ್ಕೊಳಗಾದವರು ತಂದೆಯ ಹತ್ತಿರ ಹೋಗಲು ಪ್ರವೇಶವನ್ನು ಹೊಂದುವಂತೆ ಈ ಲೋಕದ ವಿಮೋಚಕನು ದಾರಿಯನ್ನು ತೆರೆದಿದ್ದಾನೆ ಮತ್ತು ಯೇಸುವನ್ನು ಪ್ರೀತಿಸುವವರು ಪರಲೋಕದಲ್ಲಿ ಮಹಲುಗಳನ್ನು ಹೊಂದಿಕೊಳ್ಳಲಿ ಎಂದು ಅವುಗಳನ್ನು ಸಿದ್ಧ ಮಾಡಲು ಯೇಸು ಪರಲೋಕಕ್ಕೆ ಏರಿ ಹೋಗಿದ್ದ. ಜೀವನದಲ್ಲಿ ಹೊಸಬರಾಗಿ ನಡೆಯಬೇಕೆಂದು ಕ್ರಿಸ್ತನೊಂದಿಗೆ ಎದ್ದವರು ದೇವರಾದುಕೊಂಡವರಾಗಿರುತ್ತಾರೆ. ಅವರು ದೇವರಿಗೆ ಪರಿಶುದ್ಧರಾಗಿರುತ್ತಾರೆ. ಅವರು ದೇವರಿಂದ ಪ್ರಿಯರಾದವರು ಎಂದು ಅಂಗೀಕರಿಸಲ್ಪಟ್ಟವರಾಗಿರುತ್ತಾರೆ. ಹೀಗಾಗಿ ಅವರು ಮನಸ್ಸಿನ ನಮ್ರತೆಯನ್ನು ತೋರಿಸುತ್ತಾ ತಮ್ಮನ್ನು ತಾವು ಪ್ರತ್ಯೇಕಗೊಳಿಸಿಕೊಳ್ಳಲು ಒಂದು ಪವಿತ್ರವಾದ ಒಡಂಬಡಿಕೆಯ ಅಡಿಯಲ್ಲಿ ಇರುತ್ತಾರೆ. ನೀತಿವಂತಿಕೆ ಎಂಬ ನಿಲುವಂಗಿಯನ್ನು ಅವರು ಧರಿಸಿಕೊಳ್ಳುತ್ತಾರೆ. ಅವರು ಈ ಲೋಕದಿಂದ, ಅದರ ಅಭ್ಯಾಸಗಳಿಂದ, ಲೋಕದ ಆತ್ಮದಿಂದ ಪ್ರತ್ಯೇಕವಾಗಿರುತ್ತಾರೆ. ಅವರು ಹಾಗಿದ್ದು ದೇವರ ಬಗ್ಗೆ ಕಲಿಯುವವರಾಗಿದ್ದಾರೆಂದು ಪ್ರಕಟಪಡಿಸುವವರಾಗಿರುತ್ತಾರೆ. ಅವರು ಕ್ರಿಸ್ತನೊಂದಿಗೆ ಮರಣ ಹೊಂದಿದ್ದೇವೆ ಎಂದು ಅರ್ಥ ಮಾಡಿಕೊಂಡು ತಮ್ಮ ದೀಕ್ಷಾ ಸ್ನಾನದ ಪ್ರತಿಜ್ಞೆಯನ್ನು ಪಾಲಿಸುತ್ತಿದ್ದರೆ, ಕ್ರಿಸ್ತನನ್ನು ತ್ಯಜಿಸುವಂತಹ ಮತ್ತು ಆತನಿಂದ ದೂರ ಎಳೆದುಕೊಳ್ಳುವಂತಹ ಯಾವ ಬಲವೂ ಈ ಲೋಕಕ್ಕೆ ಇರುವುದಿಲ್ಲ. ಮತ್ತು ಈ ಲೋಕದಲ್ಲಿ ಅವರು ಕ್ರಿಸ್ತನ ಜೀವನದಂತೆ ಜೀವಿಸಿದರೆ ಅವರು ದೈವ ಸ್ವಭಾವದ ಪಾಲುಗಾರರಾಗಿರುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.